ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಎರಡು ರೀತಿಯ ಬಾಣಲೆ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಸೌತೆಕಾಯಿ ಹಾಕಿ, ಮುಳ್ಳು ಸೌತೆಕಾಯಿ ಹಾಕಿ ಮಾಡೋಂತಹ ತಿಂಡಿ. ಸಿಹಿಯದ್ದು ಮತ್ತು ಉಪ್ಪಿಂದು ಎರಡು ರೀತಿಯದ್ದು ಮಾಡೋದು ತೋರಿಸ್ತಾ ಇದ್ದೀನಿ. ಒಂದೇ ಹಿಟ್ಟಿನಿಂದ ಎರಡು ರೀತಿದು ನೋಡಿ, ಈ ಥರ ಗೂಡು ಗೂಡಾಗಿ ಬರುತ್ತೆ. ತುಂಬ ರುಚಿಯಾಗಿರುತ್ತೆ. ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಅಥವಾ ಸಾಯಂಕಾಲ ಆದರೂ ಮಾಡ್ಕೋಬೋದು ನೀವು ತಿಂಡಿಗೆ. ತುಂಬ ರುಚಿಯಾಗಿರುತ್ತೆ. ಸಿಹಿದಂತೂ ಇನ್ನೂ ರುಚಿಯಾಗಿರುತ್ತೆ, ಉಪ್ಪಿಂದು ಚೆನ್ನಾಗಿರುತ್ತೆ. ತುಂಬ ಕಣ್ಣಾಗಿ ಬರುತ್ತೆ, ಅಂದರೆ ಗೂಡಿನ ಥರ ಬರುತ್ತೆ, ಜೇನು ಗೂಡಿನ ಥರ ಬರುತ್ತೆ, ಲೇಯರ್ ಆಗಿ ತುಂಬ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ. ಬಾಣಲೆಯಲ್ಲಿ ಮಾಡುವಂತಹ ತಿಂಡಿ ಇದು. ದಪ್ಪಕ್ಕೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನಿಲ್ಲಿ 3 ಗ್ಲಾಸ್ನಷ್ಟು ದೋಸೆ ಅಕ್ಕಿ, ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೀನಿ. ದೋಸೆ ಅಕ್ಕಿ ಸಾಕು. 2 ಮುಳ್ಳು ಸೌತೆ ಅಂತ ಹೇಳ್ತೀವಿ ನಾವು ಇದನ್ನು, ಸೌತೆಕಾಯಿ, ಅದನ್ನು ತಗೊಂಡಿದ್ದೀನಿ. ಈ ಸಲಾಡ್ ಸೌತೆ ಅಂತ ಹೇಳ್ತಾರಲ್ವ ಅದು. ಆಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ, ಅಂದರೆ ಒಂದು ಸಣ್ಣ ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ, ಹೆಚ್ಚಿಲ್ಲ. ಮತ್ತು ಒಂದೂವರೆ ಮುಷ್ಟಿಯಷ್ಟು ಮಂಡಕ್ಕಿ ತಗೊಂಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟು. ಇದನ್ನು ನೀರು ಹಾಕಿ ನೆನೆ ಇಟ್ಟಿದ್ದೀನಿ, ನೆನೆ ಹಾಕ್ತಾಯಿದ್ದೀನಿ. ಅದು ಒಂದು 10 ನಿಮಿಷ ನೆನೆದ್ರೆ ಸಾಕು, ಚೆನ್ನಾಗಿ ನೆನೆಯುತ್ತೆ. ಎಷ್ಟೊತ್ತಿದೆ ಸ್ವಲ್ಪನೇ ಹೊತ್ತಲ್ಲಿ ಅದು ಚೆನ್ನಾಗಿ ನೆನೆಯುತ್ತೆ. ನೀವು ರುಬ್ಬೋದಕ್ಕಿಂತ ಸ್ವಲ್ಪ ಮೊದಲೇ ಹಾಕ್ಕೊಂಡ್ರು ಸಾಕು, ಅಕ್ಕಿ ರುಬ್ಬೋದಕ್ಕಿಂತ ಸ್ವಲ್ಪ ಮೊದಲೇ. ಹೆಚ್ಚು ಹೊತ್ತು ಬೇಕಾಗಲ್ಲ. ನೀರಲ್ಲಿ ಚೆನ್ನಾಗಿ ಮುಳುಗಿಸಿ ಇಟ್ಟಿರಿ, ಅದನ್ನು 10 ನಿಮಿಷದಲ್ಲಿ ಅದು ಚೆನ್ನಾಗಿ ನೆನೆಯುತ್ತೆ. ಈಗ ಈ ಸೌತೆಕಾಯಿ ತೊಟ್ಟುಗಳನ್ನು ಎರಡು ಕಡೆಯಿಂದ ತೆಗೆದುಬಿಟ್ಟು ಸಿಪ್ಪೆ ತೆಗಿಬೇಕು. ನೀವು ಚಾಕುನಲ್ಲಾದರೂ ತೆಗಿಬೋದು, ಪೀಲರಲ್ಲಾದರೂ ಸಿಪ್ಪೆ ತೆಗಿಬೋದು. ಪೀಲರಲ್ಲಿ ಸುಲಭ ಆಗುತ್ತೆ, ಚಾಕುನಲ್ಲಾದರೂ ಅಭ್ಯಾಸ ಇದ್ದರೆ ತೆಗಿಬೋದು. ಯಾವ ರೀತಿನಾದರೂ ನಿಮಗೆ ಹೆಂಗೆ ಸುಲಭ ಆಗುತ್ತೋ ಹಂಗೆ ಮಾಡ್ಕೊಳ್ಳಿ. ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಸಣ್ಣಕ್ಕೆ ಹೆಚ್ಚಬೇಕು, ಇಲ್ಲಾಂದರೆ ತುರಿಬೇಕು. ನಾವು ಮಿಕ್ಸಿ ಜಾರಲ್ಲಿ ಅಕ್ಕಿ ಜೊತೆ ರುಬ್ಕೊಳ್ಳೋಕ್ಕೆ ನಾನು ತುರಿದುಕೊಳ್ತೀನಿ. ಯಾಕೆಂದರೆ ಹೆಚ್ಚಿದ್ರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಎಷ್ಟಂದ್ರೂ ಸ್ವಲ್ಪ ತುಂಡೆಲ್ಲ ಉಳಿಯುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಚೆನ್ನಾಗಿ ನುಣ್ಣಗಾಗೋಕ್ಕೆ ತುರಿದುಕೊಳ್ತಾ ಇದ್ದೀನಿ. ದೊಡ್ಡ ತುರಿಮಣೆಯ ಇದರಲ್ಲಿ ಕಣ್ಣಲ್ಲೇ ತುರಿದ್ರೂ ಓಕೆ. ಅದು ಅಕ್ಕಿ ಜೊತೆ ಮಿಕ್ಸಿ ಜಾರಲ್ಲಿ ಸಣ್ಣ ಆಗುತ್ತೆ ಮಿಕ್ಸಿಲಿ. ಇದು ಸೌತೆಕಾಯಿ ಬೀಜ ಇದ್ದರೆ ತೆಗೆದುಬಿಡಿ, ಮಧ್ಯದಲ್ಲಿ ಬೆಳೆದಿದ್ದರೆ ಮಧ್ಯದ ತಿರುಳು ತೆಗೆದುಬಿಡಿ. ಎಳೆದಾದರೆ ಹೀಗೆ ತುರಿಬಹುದು ಡೈರೆಕ್ಟಾಗಿ. ಬೆಳೆದಿದೆ, ಬೀಜ ಬಂದಿದೆ ಅಂತಾದರೆ ಬೀಜನ ತೆಗಿಬೇಕಿಲ್ಲ, ಅಂದರೆ ಚೆನ್ನಾಗಿ ಆಗಲ್ಲ. ಈ ಥರ ತುರಿದಿದ್ದೀನಿ. ಈಗ ಮಿಕ್ಸಿ ಜಾರಿಗೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಬೆಳ್ತಿಗೆ ಅಕ್ಕಿ, ದೋಸೆ ಅಕ್ಕಿನೇ ಸಾಕು. ನಾನಿದು ನುಚ್ಚು ಅಕ್ಕಿ ತಗೊಂಡಿರೋದು. ದೋಸೆ ಅಕ್ಕಿಂದಲೂ ನುಚ್ಚಕ್ಕಿ ನಾನು ಸಾಮಾನ್ಯವಾಗಿ ದೋಸೆಗಳಿಗೆ ಉಪಯೋಗಿಸ್ತೀನಿ. ಅದು ಚೆನ್ನಾಗಿ ಆಗುತ್ತೆ ನೀರು ದೋಸೆಗೆಲ್ಲ, ಅದಕ್ಕೋಸ್ಕರ. ಇದು ಒಂದೇ ಸಾರಿ ರುಬ್ಬಕ್ಕಾಗಲ್ಲ ಅಂದರೆ 2 ಬ್ಯಾಚ್ ಮಾಡಿಕೊಂಡು ನೀವು ರುಬ್ಕೊಳ್ಳಿ ಮಿಕ್ಸಿ ಜಾರಲ್ಲಿ. ಇದ್ರ ಜೊತೆ ಈ ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಜೊತೆ. ನೀವು ದೋಸೆ ಅಕ್ಕಿನೇ ತಗೋಬೋದು, ಯಾವುದೇ ಅಕ್ಕಿನಾದರೂ ತಗೋಬೋದು, ಏನಾಗಲ್ಲ. 2 ಬ್ಯಾಚ್ ಮಾಡೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು. ಮತ್ತೆ ಮಿಕ್ಸ್ ಮಾಡಿದರೆ ಸರಿಯಾಗತ್ತೆ, ಒಂದೇ ರೀತಿ ಆಗಬೇಕು ಅಂತ ಏನಿಲ್ಲ. ಈಗ ಮಂಡಕ್ಕಿ ನೀರಲ್ಲಿ ನೆನೆಸಿರೋದನ್ನು ನೀರು ಹಿಂಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ನೀರು ಹಿಂಡಿ ತೆಗೆದುಬಿಟ್ಟು ಮಂಡಕ್ಕಿನ ಮಾತ್ರ ಇದರಲ್ಲಿ ಹಾಕ್ಕೊಳ್ಳಿ. ಅದು ಒಳ್ಳೆ ಅನ್ನದಂಗೆ ಆಗುತ್ತೆ. ಮಂಡಕ್ಕಿ ನೀರಲ್ಲಿ ನೆನೆದಾಗ ಅನ್ನದ ರೀತಿ ಆಗುತ್ತೆ. ಈಗ ಬೇರೆ ಯಾವುದೇ ನೀರನ್ನು ಉಪಯೋಗಿಸಲ್ಲ ನಾನು, ಈ ಸೌತೆಕಾಯಿನೇ ಉಪಯೋಗಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಅಕ್ಕಿ ನೀರಿನ ಬದಲು ಸೌತೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಲ್ಲಿ ನೀರಿನಂಶ ಇರುತ್ತಲ್ವ, ಅದು ರುಬ್ಕೊಳ್ಳೋಕ್ಕೆ ಸಾಕಾಗತ್ತೆ, ಬೇರೆ ನೀರು ಬೇಕಾಗಲ್ಲ. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನೇ ರುಬ್ಕೊಳ್ತಾ ಇದ್ದೀನಿ. ಹಿಂಗಾಗುತ್ತೆ. ಸೌತೆಕಾಯಿ ತುರಿದಿದ್ದೀನಿ. 2 ಸೌತೆಕಾಯಿ ಬೇಕಾಗಿದೆ ನನಗೆ 3 ಗ್ಲಾಸ್ ಅಕ್ಕಿಗೆ. ತುಂಬ ಜಾಸ್ತಿ ಆದ್ರೂ ಮೆತ್ತಗೆ ಜಾಸ್ತಿ ಆಗುತ್ತೆ. ಇದು 2 ಸೌತೆಕಾಯಿ ಸಾಕಾಗಿದೆ. ಈ ಥರ 2 ಬ್ಯಾಚ್ ಮಾಡಿ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ. 2 ಒಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ್ದು ಯಾಕೆ ಅಂದರೆ ಅದು ಒಂದೇ ರೀತಿ ಬಂದಿರಲ್ಲ. ಕೆಲವರಲ್ಲಿ ಮಂಡಕ್ಕಿ ಜಾಸ್ತಿ ಇರುತ್ತೆ, ತೆಂಗಿನ ತುರಿ ಜಾಸ್ತಿ ಇರುತ್ತೆ, ಅಥವಾ ಕಡಿಮೆ ಇರುತ್ತೆ, ಸೌತೆಕಾಯಿ ಕಡಿಮೆ ಇರುತ್ತೆ, ಆ ಥರ ಆಗಿರುತ್ತೆ. ಅದಕ್ಕೆಲ್ಲವನ್ನು ಮಿಕ್ಸ್ ಮಾಡಿ 2 ಒಂದೇ ಬ್ಯಾಚ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬೋದಕ್ಕೆ ಕಷ್ಟ ಆಗುತ್ತೆ ಅಂತ 2 ಬ್ಯಾಚ್ ಮಾಡಿರೋದಷ್ಟೇ. ಒಂದೇ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಸಿಹಿದು ಮಾಡ್ತೀನಿ ಸ್ವಲ್ಪ, ಅದರಿಂದ ಸ್ವಲ್ಪ ತೆಗೆದುಬಿಟ್ಟು ಮತ್ತೆ ಮಿಕ್ಸ್ ಜಾರಿಗೆ ಹಾಕ್ತೀನಿ. ಯಾಕೆಂದರೆ ಅದರ ಜೊತೆ ಬೆಲ್ಲನ ಕೂಡ ರುಬ್ಕೊಳ್ತಾ ಇದ್ದೀನಿ. ಬರೀ ಬೆಲ್ಲ ರುಬ್ಬೋದು ಕಷ್ಟ ಆಗುತ್ತೆ, ಅದಕ್ಕೆ ಈ ಹಿಟ್ಟಿನ ಜೊತೆ ರುಬ್ಬಿದರೆ ಸುಲಭ ಆಗುತ್ತೆ ಅಂತ ಅಷ್ಟೇ. ಅದಕ್ಕೋಸ್ಕರ ಒಂದು 2-3 ಸೌಟು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಈ ಬೆಲ್ಲ ಒಂದು ಕಪ್ ಪೂರ್ತಿ ಹಾಕಿಲ್ಲ, ಇಲ್ಲಿ 3/4 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ.
ಅದನ್ನು ಒಂದೆರಡು ಸುತ್ತು ತಿರುಗಿಸಿದ್ರೆ ಚೆನ್ನಾಗಿ ರುಬ್ಬತ್ತೆ. ನೀವು ತುರಿದ್ಬಿಟ್ಟು ಈ ಥರ ಬೆಲ್ಲನ ಕೈಯಲ್ಲೇ ಇದು ಮಾಡಿಬಿಟ್ಟು ಹಾಕ್ಕೋಬೋದು ಹುಡಿ ಮಾಡ್ಕೊಂಡು, ಅದು ಕರಗಲ್ಲ ಬೇಗ. ಅದಕ್ಕೋಸ್ಕರ ಮಿಕ್ಸಿಲಿ ರುಬ್ಬಿದರೆ ಚೆನ್ನಾಗಿ ಕರಗುತ್ತೆ. ಈಗ ಮತ್ತೆ ಸ್ವಲ್ಪ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಹಿಟ್ಟು ಕಡಿಮೆ ಇದೆ ಅಲ್ವ ಅದರಲ್ಲಿ. ಸೇರಿಸ್ಕೊಂಡು 2 ಪಾಲು ಮಾಡಿದ್ದೀನಿ, ಸಿಹಿಯದ್ದೊಂದು ಉಪ್ಪಿನದೊಂದು ಅಂತ. ಬರೀ ಬೆಲ್ಲ ಇದ್ದಂಗೆ ಇದೆ ಅದು, ಅದಕ್ಕೋಸ್ಕರ ನೋಡಿ ಈ ಥರ ಇಷ್ಟು ಹಿಟ್ಟು ಸಿಹಿಯದ್ದು ಮಾಡಿದ್ದೀನಿ. ಅದು ಉಪ್ಪಿನ ಹಿಟ್ಟು. ನೆಕ್ಸ್ಟ್ ಇನ್ನೊಂದು, ಎರಡಕ್ಕೂ ಒಂದೇ ಸೌಟ್ ಹಾಕಿದರೂ ಏನಾಗಲ್ಲ ವ್ಯತ್ಯಾಸ ವಿಶೇಷ. ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಸಿಹಿ ಬೇಡ ಅಂದರೆ ಬರೀ ಉಪ್ಪಿನೂ ಮಾಡ್ಕೋಬೋದು. ಬೆಳಗಿನ ತಿಂಡಿಗೆಲ್ಲ ಮಾಡಿದರೆ ಚೆನ್ನಾಗಿರುತ್ತೆ. ನಾವು ಬೆಳಿಗ್ಗೆನೇ ಸಿಹಿ ತಿಂತೀವಿ. ಸಿಹಿದಕ್ಕೆ ಸ್ವಲ್ಪ ಕಡಿಮೆ ಉಪ್ಪು, ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಒಂದು ಸಿಹಿ ರುಚಿ ಬರೋದಕ್ಕೆ ಹಾಕಿದ್ದೀನಿ. ಈ ಉಪ್ಪಿನದಕ್ಕೆ ಸರಿಯಾಗಿ ಉಪ್ಪಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಎರಡಕ್ಕೂ ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಬಾಣಲೆ ಒಲೆ ಮೇಲೆ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಇದಕ್ಕೊಂದು 2-3 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಇದು, ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ. ಇದು ಎಣ್ಣೆಯಲ್ಲೇ ಆಗುವಂಥದ್ದು. ಅದರಿಂದ 2-3 ಚಮಚ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಬಾಣಲೆಗೆ ಉಜ್ಕೊಳ್ಳಿ, ಇಡೀ ಬಾಣಲೆಗೆ. ಆವಾಗ ಚೆನ್ನಾಗಿ ಏಳುತ್ತೆ, ಇಲ್ಲಾಂದರೆ ಏಳಲ್ಲ ಅಂತ ಅಷ್ಟೇ. ಈ ಥರ ಮಾಡ್ಕೊಳ್ಳಿ. ಫುಲ್ ಬಾಣಲೆಗೆ ಎಣ್ಣೆ ಬಿಸಿ ಆಗುವವರೆಗೂ ಕಾಯಿರಿ. ಒಳ್ಳೆ ಬಿಸಿಯಾಗಲಿ ಎಣ್ಣೆ. ಎಣ್ಣೆ ಬಿಸಿಯಾದಾಗ ಅದಕ್ಕೆ ಹಿಟ್ಟು ಹಾಕಿ ಬಿಸಿ ಆಗುವವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಆಗುವವರೆಗೂ ಬಾಣಲೆಗೆ. ಆಮೇಲೆ ಸಿಮ್ಗೆ ಹಾಕಿ ಒಂದು 2-3 ಸೌಟು 4 ಸೌಟು ಎಷ್ಟು ಬೇಕೋ ಅಷ್ಟು, ಅಂದರೆ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಳ್ಳಿ. ಅದನ್ನೇನು ದೋಸೆ ಥರ ಹರೋದಿಲ್ಲ, ಜಸ್ಟ್ ಈ ಥರ ಹಾಕೋದು ಮಾತ್ರ, ಜಸ್ಟ್ ಟಚ್ ಮಾಡೋದು ಮಾತ್ರ. ಅಂದರೆ ಅದು ಮಾಡಬೇಕಾಗಿಲ್ಲ ಆ್ಯಕ್ಚುಲಿ, ಅಷ್ಟು ಹಾಕಿ ಬಿಟ್ಟರೆ ಸಾಕು. ಅದನ್ನು ಮುಚ್ಚಿ ಇಡಬೇಕು, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟರೆ ಸಾಕು. ಆಮೇಲೆ ನೋಡಿ ತೆಗ್ದಿದ್ದೀನಿ ನಾನು, ತಿರುವಿ ಹಾಕಿದ್ದೀನಿ. ನಾನು ತಿರುವಿ ಹಾಕೋದು ತೋರಿಸಿಲ್ಲ, ಚೆನ್ನಾಗಿ ಬೇಯುತ್ತೆ. ನಾನು ನೆಕ್ಸ್ಟ್ ದಿನದಲ್ಲಿ ತೋರಿಸ್ತೀನಿ. ನೋಡಿ ಹೀಗೆ ಕೆಂಪು ಕಲರ್ ಬಂದಿದೆ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಎದ್ದು ಬರುತ್ತೆ. ನಾನು ನೆಕ್ಸ್ಟ್ ತಿರುವುದನ್ನು ತೋರಿಸ್ತೀನಿ ಬೆಂದಾಗ ಯಾವ ರೀತಿ ಕಾಣುತ್ತೆ ಅಂತ. ಸ್ವಲ್ಪ ಹೊತ್ತು ಆದಾಗ ಮುಚ್ಚಳ ತೆಗೆದ್ರೆ ಬೆಂದಿರುತ್ತೆ. ದೋಸೆ ತಿರುವಿ ಹಾಕಿದಂಗೆ ತಿರುವಿ ಹಾಕೋದು ಅಷ್ಟೇ. ಈ ಥರ ನೋಡಿ ಚೆನ್ನಾಗಿ ಬಂದಿದೆ ಇದು. ಇನ್ನೊಂದು ಸಾರಿ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿದರೆ ಸಾಕು. ಫಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು, 1-2 ಚಮಚ ಸಾಕು. ಸ್ವಲ್ಪ ಎಲ್ಲ ಆ ಥರ ಸಿಹಿ ಹಾಕಿರೋದ್ರಿಂದ, ಬೆಲ್ಲ ಆಗಿರೋದ್ರಿಂದ ಬಾಣಲೆಗೆ ಸ್ವಲ್ಪ ಹಿಡಿದಿರುತ್ತೆ ಅಷ್ಟೇ, ಅದು ಹೆಚ್ಚು ಏನು ತಳ ಹಿಡಿಯಲ್ಲ. ನೋಡಿ 2-3 ಸೌಟು ಈ ಥರ ಹಿಟ್ಟನ್ನು ಹಾಕ್ಕೋಬೇಕು. ಈ ಥರ ಇದು ಒಂದು ತಿಂದರೆ ಹೊಟ್ಟೆ ತುಂಬುತ್ತೆ, ಯಾಕಂದರೆ 3 ಸೌಟು ಹಿಟ್ಟು ಇದೆಯಲ್ವ ಅದರಲ್ಲಿ, ಅದರಿಂದ ಚೆನ್ನಾಗಿ ಹೊಟ್ಟೆ ತುಂಬ ಆಗುತ್ತೆ. ಒಂದು ಪೂರ್ತಿ ತಿನ್ನೋಕ್ಕಾಗಲ್ಲ. ಈ ಥರ ಮಾಡಿಬಿಟ್ಟು ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟಾದಾಗ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈ ಥರ ಬೆಂದಿರುತ್ತೆ. ಇದನ್ನು ತಿರುವಿ ಹಾಕಿ, ಸಿಮ್ಮಲ್ಲಿ ಇರಲಿ ಆದಷ್ಟು. ಹೈ ಫ್ಲೇಮಲ್ಲಿ ಇಟ್ಟರೆ ಇದಾದಂಗೆ ಆಗುತ್ತೆ, ಇರೋದಂಗೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು, ಆಗ್ಬೋದು. ಸಿಮ್ಮಲ್ಲಿ ಆಗಬೇಕು ಅಂತಲ್ಲ, ಮೀಡಿಯಮ್ ಫ್ಲೇಮಲ್ಲಿ, ಅದರಿಂದ ಹೆಚ್ಚು ಬೇಡ. ಅದು ಸಿಹಿ ಅಲ್ವ, ಸ್ವಲ್ಪ ಅಂಟ್ಕೊಳ್ಳುತ್ತೆ ಬಾಣಲೆಗೆ. ಸ್ವಲ್ಪ ಎಣ್ಣೆ ಹೆಚ್ಚಾಗಿದ್ರೆ ಚೆನ್ನಾಗಿ ಬರುತ್ತೆ, ಎಣ್ಣೆ ಕಡಿಮೆ ಆಗಬಾರ್ದು ಇದಕ್ಕೆ. ಇದನ್ನು ತಿರುವಿ ಈ ಥರ ತಿರುವಿ ಹಾಕಿ, ದೋಸೆ ತಿರುವಿ ಹಾಕಿದಂಗೆ ತಿರುವಿ ಹಾಕಿ, ಚೆನ್ನಾಗಿ ಏಳುತ್ತೆ ಅದು, ಪರವಾಗಿಲ್ಲ. ಮತ್ತು ಅದು ಆಗೋವರೆಗೂ ಕಾಯಬೇಕಾಗತ್ತೆ. ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ದಪ್ಪ ಇರೋದ್ರಿಂದ ದೋಸೆ ಎಷ್ಟು ಬೇಗ ಆಗಲ್ಲ, ಸ್ವಲ್ಪ ನಿಧಾನವಾಗಿ ಆಗುತ್ತೆ. ನೋಡಿ ಈ ಥರ ಇದ್ದಿದೆ, ಚೆನ್ನಾಗಿ ಬರುತ್ತೆ ಇದು. ಇದೇ ರೀತಿ ಖಾರದ್ದು, ಅಂದರೆ ಖಾರ ಅಲ್ಲ ಉಪ್ಪಿಂದು ಮಾಡ್ಬೋದು. ಖಾರ ಬೇಕು ಅಂದರೆ ನೀವು ಅದಕ್ಕೆ ಖಾರ ಹಾಕ್ಕೋಬೋದು. ಹಸಿಮೆಣಸು, ಈರುಳ್ಳಿ ಈ ಥರ ಮಾಡಿಕೊಂಡು ಹಾಕೋದಾದರೂ ಹಾಕ್ಕೋಬೋದು, ವೆರೈಟಿ ಆಗುತ್ತೆ. ಇದು ಸೌತೆಕಾಯಿ ಹಾಕಿರೋದ್ರಿಂದ ಅದೆಲ್ಲ ಹಾಕಿದರೆ ಚೆನ್ನಾಗಿ ಆಗಲ್ಲ, ಬರೀ ಅಕ್ಕಿ ಆದರೆ ಮಾಡ್ಬೋದು. ಇದೀಗ ಸೌತೆಕಾಯಿ ಹಾಕಿರೋದ್ರಿಂದ ಆ ಥರ ಮಾಡಿದರೆ ಅಷ್ಟು ಚೆನ್ನಾಗಿ ಆಗಲ್ಲ. ಇದು ಉಪ್ಪಿಂದು ದೋಸೆ ಥರ, ಸೌತೆಕಾಯಿ ದೋಸೆ ಥರ ದಪ್ಪ ಬರುತ್ತೆ. ಚೆನ್ನಾಗಿ ಎದ್ದು ಬಂತು ನೋಡಿ, ಸಿಹಿ ಉಪ್ಪಿಂದು ಸುಲಭದಲ್ಲಿ ಎದ್ದು ಬರುತ್ತೆ. ಸಿಹಿದು ಸ್ವಲ್ಪ ಬೆಲ್ಲ ಹಾಕಿರೋದಲ್ವ, ಸ್ವಲ್ಪ ಬರುತ್ತೆ. ಬೆಲ್ಲ ಅಲ್ವಾ, ಅಷ್ಟು ಸುಲಭದಲ್ಲಿ ಹೇಳಲ್ಲ. ನೋಡಿ ಇದಾದರೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತೆಗಿಬೋದು, ಅದು ಚೆನ್ನಾಗಿ ಆಗಿರುತ್ತೆ.
ತುಂಬ ಚೆನ್ನಾಗಿ ಆಗುತ್ತೆ ಇದು ರುಚಿನೂ. ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗುತ್ತೆ ಬ್ರೇಕ್ಫಾಸ್ಟಿಗೆ. ಮತ್ತು ಎಣ್ಣೆ ಹಾಕಿ ಒಂದು ಸಾರಿ ಹಾಕ್ಕೋಬೋದು. ಸ್ವಲ್ಪ ಸಮಯ ತಗೊಳುತ್ತೆ ಮಾತ್ರ ಇದು, ಆ ಬೇಯೋದಕ್ಕೆ ಸ್ವಲ್ಪ ಹೊತ್ತಿರುತ್ತೆ. ಅದನ್ನು ಬೇಯಕ್ಕೆ ಇಟ್ಬಿಟ್ಟು ನಾವು ಇನ್ನೊಂದು ಕೆಲಸಕ್ಕೆ ಹೋಗ್ಬೋದು, ಬೇರೆ ಏನಾದರೂ ಕೆಲಸ ಮಾಡ್ಬೋದು, ಚಟ್ನಿ ಮಾಡೋದಾದ್ರೆ ಮಾಡ್ಬೋದು. ಚಟ್ನಿ ಸಾಂಬಾರೆಲ್ಲ ಸೇರಿಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸಿಹಿದಕ್ಕೆ ಏನೂ ಬೇಡ, ಹಾಗೆ ತಿನ್ನೋಕ್ಕಾಗತ್ತೆ. ಬೇಕು ಅಂದರೆ ಸಿಹಿ ಇದಕ್ಕೆ ಸ್ವಲ್ಪ ಏಲಕ್ಕಿನೂ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ. ನಾನಿಲ್ಲಿ ಏಲಕ್ಕಿ ಹಾಕಿದರೆ ಇನ್ನೂ ಚೆನ್ನಾಗಿ ಆಗುತ್ತೆ. ತುಂಬ ರುಚಿಕರವಾದದ್ದು ಏನೂ ಬೇಡ ಸೇರಿಸ್ಕೊಳಕ್ಕೆ, ಹಾಗೆ ತಿನ್ನೋಕ್ಕಾಗತ್ತೆ. ಸಪ್ಪೆದಕ್ಕೆ ಸಾಂಬಾರು ಚಟ್ನಿ ಏನಾದರೂ ಉಪಯೋಗಿಸ್ಬೋದು. ನೋಡಿ ಮಿಡ್ಲಲ್ಲಿ ಹೆಂಗೆ ಬಂದಿದೆ ನೋಡಿ, ಇದು ಒಳ್ಳೆ ಜೇನುಗೂಡಿನ ಥರ ಇದೆ, ಗೂಡು ಗೂಡಾಗಿದೆ, ಮೆತ್ತಗೆ ಇದೆ ನೋಡಿ. ಕಟ್ ಮಾಡಿದಾಗ ಸೈಡ್ ಸ್ವಲ್ಪ ಕ್ರಿಸ್ಪಿ ಇರುತ್ತೆ, ಅದು ಮಿಡ್ಲಲ್ಲಿ ಮೆತ್ತಗಿರುತ್ತೆ, ಅದು ಒಳ್ಳೆ ರುಚಿ ಕೊಡುತ್ತೆ. ನೋಡಿ ಈ ಥರ ಬರುತ್ತೆ. ಇದೇ ರೀತಿ ಇದನ್ನು ಉಪ್ಪಿನ ತಿಂಡಿನೂ ನೋಡಿ ಮಧ್ಯದಲ್ಲಿ ಚೆನ್ನಾಗಿ ಗುಡುಗುಡು ಬಂದಿದೆ. ಅದು ಮಂಡಕ್ಕಿ ಹಾಕಿದಾಗ ತುಂಬ ಚೆನ್ನಾಗಿ ಆಗಿರುತ್ತೆ. ನೋಡಿ ಮಿಡ್ಲ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಮಿಡ್ಲಲ್ಲಿ ಮೆತ್ತಗೇನೂ ಇದೆ, ಸೈಡ್ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ನೋಡಿ ಈ ಥರ. ಅದು ತುಂಬ ಚೆನ್ನಾಗಿ ಆಗುತ್ತೆ ತಿನ್ನೋಕ್ಕೆ. ಮಕ್ಕಳೆಲ್ಲ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಗೂಡಿನ ಥರ ಬಂದಿರುತ್ತೆ, ಗೂಡಿನ ಥರ. ನೀವು ಮಾಡಿ ಮನೇಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ, ಒಂದು ವೆರೈಟಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ರುಚಿಕರವಾದಂಥದ್ದು. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.